ಮಳೆಯಿಂದ ಸೂರು ಕಳೆದುಕೊಂಡವರ ಗಾಯದ ಮೇಲೆ ಬರೆ ಎಳೆದ ಹಾಗಾಗಿದೆ. ನೂರಾರು ಸಂತ್ರಸ್ತರನ್ನ ಅಧಿಕಾರಿಗಳು ಬೀದಿಗೆ ತಳ್ಳಿಬಿಟ್ಟಿದ್ದಾರೆ. ಗದಗ ಜಿಲ್ಲಾಡಳಿತದ ಅಧಿಕಾರಿಗಳು ಈ ರೀತಿ ಅಮಾನವೀಯವಾಗಿ ವರ್ತಿಸಿರೋದು. ಅದಾಗಲೇ ಮನೆಯಿಂದ ಸೂರು ಕಳೆದುಕೊಂಡವರು ಪಾಪ ಈಗ ಅವ್ರ ಗಾಯದ ಮೇಲೆ ಬರೆ ಎಳೆದಂಗಾಗಿದೆ. ಅಧಿಕಾರಿಗಳು ಮಾಡಿರೋ ಕೆಲಸ. ನೂರಾರು ಸಂತ್ರಸ್ತರನ್ನ ಬೀದಿಗೆ ತಳ್ಳಿದ್ದಾರೆ. ಗದಗ ಜಿಲ್ಲಾಡಳಿತ ಅಧಿಕಾರಿಗಳು ಹೀಗೆ ಅಮಾನವೀಯವಾಗಿ ವರ್ತಿಸಿರೋದು. ಕಾಳಜಿ ಕೇಂದ್ರದಿಂದ ಸಂತ್ರಸ್ತರನ್ನ ಅಧಿಕಾರಿಗಳು ಹೊರದಬ್ಬಿದ್ದಾರೆ. ಗದಗ ನಗರದ ಗಂಗಿಮಡಿ ಕಾಳಜಿ ಕೇಂದ್ರದಿಂದ ಸಂತ್ರಸ್ತರನ್ನ ಹೊರಹಾಕಿರೋದು. ಮೇ 17ರಂದು ಮಳೆ ಗಾಳಿಗೆ ಶೆಡ್ಗಳ ಶೀಟ್ಗಳು ಹಾರಿ ಹೋಗಿದ್ವು. ಸುಮಾರು 30ಕ್ಕೂ ಹೆಚ್ಚು ಶೆಡ್ಗಳ ಶೀಟ್ಗಳು ಹಾರಿ ಹೋಗಿ ಈ ಸಂತ್ರಸ್ತರೆಲ್ಲರೂ ಪರದಾಡೋ ಹಾಗಾಗಿತ್ತು. ನಿರಾಶ್ರಿತರಾಗಿದ್ರು. ಇವರಿಗಾಗಿ ಕಾಳಜಿ ಕೇಂದ್ರವನ್ನ ಜಿಲ್ಲಾಡಳಿತ ಆರಂಭಿಸಿತ್ತು. ಸಂತ್ರಸ್ತರಿಗೆ 5,000 ಪರಿಹಾರ ನೀಡಿ ಕಾಳಜಿ ಕೇಂದ್ರಕ್ಕೆ ಈಗ ಬೀಗ ಹಾಕಿದ್ದಾರೆ. ಇನ್ನು ಕೆಲವರಿಗೆ ಪರಿಹಾರ ತಲುಪಿಲ್ಲ ಅನ್ನೋ ಆಕ್ರೋಶಗಳು ಕೇಳಿ ಬರ್ತಾ ಇದೆ. ಶೆಡ್ಗಳು ಇನ್ನೂ ರಿಪೇರಿ ಆಗಿಲ್ಲ. ಆದರೆ ಏಕಾಏಕಿ ಎಲ್ಲರನ್ನು ಕೂಡ ಹೊರಗೆ ದಬ್ಬಿಟ್ಟಿದ್ದಾರೆ. ಹೀಗಾಗಿ ಶಾಲಾ ಅಂಗಳದಲ್ಲೇ ಮಹಿಳೆಯರು, ಮಕ್ಕಳು, ವೃದ್ಧರು ಗೋಳಾಡ್ತಿದ್ದಾರೆ ಪಾಪ. ಹೋರಿ ಅಜ್ಜ, ನಿಮ್ಗೆ ಗೊತ್ತಿದ್ರು ಹೋರಿ. ನೀವು ಅಜ್ಜ ಗೊತ್ತ ಸ್ವಲ್ಪ ಹೋಗಿ ಹೋರಿ. बड़ा बड़ चिकल दवा चिकल ಏನೈತಿ ನಾವು ಪರಿಹಾರ ಕೊಡ್ತೀವಮ್ಮ, ನಿಮ್ಗೆ ಏನಾರ ಒಂದು ನಾವು ದಾರಿ ಕೊಡ್ತೀವಿ, ನಿಮ್ಗೆ ಮನೆ ಒಂದು ನಾವು ಏನೈತಿ ಮಾಡಿಕೊಡ್ತೀವಿ ಅಂತ ಹೇಳಿ ನಮ್ಗೆ ಆಶ್ವಾಸನ ಕೊಟ್ಟು 5 ದಿನ ಇಲ್ಲಿ ನಮ್ಗೆ ಗಂಜಿ ಕೊಡಕ್ಕೆ ಹಚ್ಚಿ, ನಮ್ಗೆ ಇರಾಕ್ ಹಚ್ಚಿ, ಇವತ್ತು ಮಧ್ಯಾಹ್ನಕ್ಕೆ ಬಂದು ನಿಮ್ಗೆ 5,000 ರೂಪಾಯಿ ನಾವು ಅಕೌಂಟ್ಗೆ ಹಾಕಿವಿ ಅಂಥೇಳಿ ಒಮ್ಮಕ್ಕಳು ಏನೈತಿ ನೀವು ಹಾಸಿಗೆ ತೊಗೊಂಡು ನಿಮ್ಮ ಮನೆಗೆ ಹೋಗ್ಬಿಡ್ರಿ ಅಂಥೇಳಿ ಕಿಲಿ ಹಾಕ್ಕೊಂಡು ಏನೈತಿ ಹೋಗ್ಬಿಟ್ರು ಅವರು. ಅವ್ರಿಗೆ 5,000 ರೂಪಾಯಿ ಕೊಟ್ಟು ಸಡನ್ನ ಈ ಸರ್ಕಾರ ಏನೈತಿ ಶಾಲೆ ಬಿಟ್ಟು ಈ ಥರ ಹೊರಗಡೆ ಕುಂದರ್ಸಿ ನಮ್ಗೆ ಅವ್ರು ಹೋದ್ರಲ್ಲ. ಇಲ್ಲಿ ಮಕ್ಕಳು ಅದಾರ, ಮುದುಕರು ಅದಾರ, ಬಾಣತಿಯವ್ರು ಅದಾರ, ಗರ್ಭಿಣಿಯವ್ರು ಅದಾರ, ಡೇಟ್ ಕೊಟ್ಟಾರ ಡಿಲಿವರಿದು ಅಂಥ ಗರ್ಭಿಣಿಯವ್ರಿಗೆ ನಾವು ಇಲ್ಲಿ ಇಟ್ಕೊಂಡು ಕುಂತೀವಿ. ನಾವು ಇಲ್ಲಿ ಅವರು ಹೇಳಿ ಹೋದರು ನಮಗೆ, ನೀವು ಮನೆಗೆ ಹೋಗಿ ನಿಮ್ಮ ಮನೆ ಒಳಗೆ ಏನಾರ ನೀವು ರಿಪೇರಿ ಮಾಡಿಕೊಂಡು ಇರ್ರಿ ಅಂತ ಹೇಳಿ ಹೋದರು. ರಿಪೇರಿ ಮಾಡಿಕೊಂಡು ಇರೋ ಅಷ್ಟು ನಮ್ಗೆ ಅವಕಾಶ ಕೊಡಬೇಕಾಗಿತ್ತು. ಅವರು ಹೋಗಿ ಮಾಡ್ಕೊಂಡು ತಿನ್ನಕ್ಕೆ ನಮ್ಗೆ ರೇಷನಾರ ತೊಗೊಂಬಂದು ಮಾಡ್ಕೊಂಡು ತಿನ್ನಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗಿತ್ತು. ಇನ್ನೂ 4 ದಿನ ಟೈಮಿಂಗ್ ಕೊಟ್ರೆ ಬಂದು ಅಡ್ಮಿಟ್ ಆಗ್ರಿ ಅಂಥೇಳಿ. ಈಗ ನಮಗೂ ದವಾಖಾನಿಗೆ ಹೋಗೋಕ್ಕೂ ದಾರಿ ಇಲ್ಲ, ಮನೆಯಾಗ ಇರೋಕ್ಕೂ ದಾರಿ ಇಲ್ಲ. ದವಾಖಾನಿಗೆ ಹೋದ್ರೆ ಮನೆ ಇಲ್ಲ ಬಂದರೆ. ಹಾಗಾಗಿ ನಾವು ಇಲ್ಲೇ ಕುಂತೀವಿ ಶಾಲೆ, ಕನ್ನಡ ಶಾಲೆ ಒಳಗೆ. ಎಷ್ಟು ದಿನ ಆಗಿತ್ತಮ್ಮ ಇಲ್ಲಿ? 5 ದಿನ ಆಯ್ತು ರೀ ಇವತ್ತಿಗೆ. ಈಗೇನು ಯಾವಾಗ ಹೊರಗೆ ಹಾಕ್ಯಾರ? ನಮಗೆ ಮಧ್ಯಾಹ್ನಕ್ಕೆ 2 ಗಂಟೆಗೆ ಹೊರಗೆ ಹಾಕ್ಯಾರ. ಊಟ ಉಪಚಾರ ಹೆಂಗಮ್ಮ? ಊಟ ಉಪಚಾರ ಮಧ್ಯಾಹ್ನಕ್ಕೆ ಊಟ ಕೊಟ್ಟು ಹೊರಗೆ ಹಾಕ್ಯಾರ. ರಾತ್ರಿ ಊಟ ಇಲ್ಲ, ಏನಿಲ್ಲ, ಇಲ್ಲೇ ಕುಂತೀವಿ ಸರ್ ನಾವು. ಚೆನ್ನಾಗಿತ್ತೇನ್ರಿ ಊಟ ಹಸೆ ಬಿಸೆ ಇತ್ತು ರೀ. ಅದು ಒಂದಿನ ಹಸೆ ಬಿಸೆ ಇತ್ತು, ಒಂದಿನ ಹಂಗಿದ್ದು, ಒಂದಿನ ಹಿಂಗಿತ್ತು. ನಮಗೆ 5,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿಲ್ರಿ ಅವರು. ನಿಮಗೆ ಪರಿಹಾರ ಕೊಡ್ತೀವಿ ಅಂತ ಅಷ್ಟೇ ಅಂದಿದ್ರಿ ಅವರು. ಪರಿಹಾರ ಕೊಡ್ತೇನೆ ಅಂತ ಹೇಳಿ ಅಂದು 2 ಗಂಟೆಗೆ ಊಟ ಹಾಕಿ ಹೊರಗೆ ಹಾಕಿದ್ರಿ ಅವರು. ಹೊರಗೆ ಹಾಕಿಂದ 5,000 ರೂಪಾಯಿ ಒಬ್ರಿಗೆ ಒಬ್ರು ಬಂದಿಲ್ಲ, ಅದು ಅಕೌಂಟ್ಗೆ ಹಾಕ್ಯಾರಿ ಅವರು. ಅಕೌಂಟ್ಗೆ ಹಾಕಿದ್ದು ನಮ್ಮ ಕೈಯಾಗ ಇದಾವನ್ರಿ. ನಾವೇನು ರೇಷನ್ ತರೋನ್ರಿ, ಏನು ತೊಗೊಂಬಂದ್ರೆ ಈ ಪಟ್ ಹೊರಗೆ ಹಾಕೋತಾರ. ಅದು ಗೇಟ್ ಹಾಕ್ಕೊಂಬಿಟ್ರಿ ಅವರು. ಈಗ ಮಕ್ಕಳು ಮರಿ ಕಟ್ಕೊಂಡು ನಾವು ಎಲ್ಲಿ ಹೋಗ್ಬೇಕ್ರಿ, ಈ ಅಡವ್ಯಾಗ ಎಲ್ಲಿ ಬೀಳ್ಬೇಕ್ರಿ, ನಮ್ಗೆ ಅದು ದಾರಿ ತೋರಿಸ್ಕೊಡನ್ರಿ ಅವ್ರಿಗೆ. ಅವ್ರು ಈ ರೀತಿ ಅವ್ರಿಗೆ ಈ ಪರಿಸ್ಥಿತಿ ಬರ್ಬೋದ್ರಿ. ಅವ್ರಿಗೆ ಬರೋದಿಲ್ಲ ಅನ್ನಂಗಿಲ್ಲ, ಎಲ್ಲರಿಗೂ ಬರ್ಬೋದು. ಆದ್ರೆ ಈ ಮಕ್ಕಳು ಕಟ್ಕೊಂಡು ಹಾವು, ಚೋಳು, ಹಂದಿ ಎಲ್ಲ ಬರ್ತಾವೆ. ಇಲ್ಲಿ ಎಲ್ಲದ್ರಾಗ ನಾವು ಉಳ್ಳಾಡ್ಬೇಕ್ರೆ ಹೇಳ್ರಿ. ಅದು ದಯವಿಟ್ಟು ಕೈ ಮುಗಿದೈತ್ರಿ. ನಮಗೆ ಮಾತ್ರ ಈಗ ಪರಿಹಾರ ಊಟದ್ದು ಕೊಳ್ಳಿಕ್ರು ಅಷ್ಟೇ ಹೋದ್ರೆ ನಮಗೆ ಇರಾಕ ಅದು ಸಾಲಿ ಬೇಕು ನಮ್ಗೆ ಇರಾಕ. ನಮಗೆ ಸೆಡ್ ರೆಡಿ ಆಗೋ ಮಟನು ನಾವು ಇಲ್ಲಿ ಬಿಟ್ಟು ಕದಲಂಗಿಲ್ಲ. ನಮಗೆ ಗೌಡ್ರು ಬೇಕ್ರಿ. ಗೌಡ್ರು ಬರೋ ಮಟ ಯಾರಪ್ಪಗೂ ಬಗ್ಗಂಗಿಲ್ಲ. ಆ ಎಲ್ಲ ನೂರಾರು ಜನರನ್ನು ಹೊರದಬ್ಬಿ ಇವತ್ತು ಕಾಳಜಿ ಕೇಂದ್ರ ಬಂದ್ ಮಾಡಿದ್ದಾರೆ. ಈಗ ಆ ಎಲ್ಲ ಸಂತ್ರಸ್ತರು ಈಗ ಬೀದಿ ಪಾಲಾಗಿದ್ದಾರೆ. ನೋಡ್ಬೋದು, ಇದು ಗದಗ ನಗರದ ಗಂಗಿಮಡಿ ಪ್ರದೇಶ. ಈಗಾಗಲೇ ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಅಲ್ಲಿ ಒಂದು ಈ ಕಟ್ಟಡ ತೋರಿಸ್ತೀವಿ. ಈ ಶಾಲೆಯಲ್ಲಿ ತಾತ್ಕಾಲಿಕವಾಗಿ ಅವ್ರಿಗೆ ಗಂಜಿ ಕೇಂದ್ರ ತೆರೆಯಲಾಗಿತ್ತು. ಸುಮಾರು 4 ದಿನಗಳಿಂದ ಕೂಡ ಇದೇ ಒಂದು ಶಾಲೆಯಲ್ಲಿ ಇವರು
ಅವರಿಗೆ ಆಶ್ರಯ ನೀಡಲಾಗಿತ್ತು, ಜೊತೆಗೆ ಊಟದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಆದರೆ ಇವತ್ತು ಮಧ್ಯಾಹ್ನ ಏಕಾಏಕಿ ತಹಸೀಲ್ದಾರ್ ಮತ್ತು ನಗರಸಭೆ ಕಮಿಷನರ್ ಬಂದು ಸುಮಾರು 100 ಕುಟುಂಬಗಳಿಗೆ 100 ಜನರಿಗೆ ಎಲ್ಲರನ್ನೂ ಹೊರದಬ್ಬಿ ಕಾಳಜಿ ಕೇಂದ್ರಕ್ಕೆ ಬೀಗ ಹಾಕಿದ್ದಾರೆ. ಹೀಗಾಗಿ ಈಗ ನೋಡ್ಬೋದು, ಇಲ್ಲಿ ನಾವು ತೋರಿಸ್ತೀವಿ ಎಷ್ಟೊಂದು ಜನ ಏನು ವೃದ್ಧರು ಆಗಿರ್ಬೋದು, ಮಹಿಳೆಯರು, ಮಕ್ಕಳು, ಜೊತೆಗೆ ಗರ್ಭಿಣಿ ಸ್ತ್ರೀಯರು ಕೂಡ ಈಗ ಬೀದಿಗೆ ಬಂದಿದ್ದಾರೆ. ಇಲ್ಲೇ ಹುಳ ಹುಬಟಿ ಅನ್ನೋ ಭಯದಲ್ಲೇ ಈಗ ಅವರು ಇಲ್ಲಿ ಜೀವನ ಸಾಯ್ತಾರೆ. ಅದರಲ್ಲೂ ಕೂಡ ಓರ್ವ ಒಂದು ಮಹಿಳೆ ಕೂಡ ಈಗ ತೀವ್ರ ಅಸ್ವಸ್ಥ ಆಗಿದ್ದಾರೆ. ಜೊತೆಗೆ ಅವರು ವಿಪರೀತ ಚಳಿಯಿಂದ ಅವರೀಗ ಅಸ್ವಸ್ಥ ಆಗಿದ್ದಾರೆ. ನೋಡ್ಬೋದು ಇಷ್ಟೊಂದು ಅಮಾನವೀಯವಾಗಿ ಜಿಲ್ಲಾಡಳಿತ ನಡ್ಕೊಂಡಿದ್ದಾರೆ. ಯಾಕಂತಂದರೆ ಅವರು ಈಗಾಗಲೇ ಸುಮಾರು 30ಕ್ಕೂ ಹೆಚ್ಚು ಏನು ಶೀಟ್ಗಳು ಹಾರು ಹೋಗಿದೆ, ಅವು ಇನ್ನೂ ಕೂಡ ರಿಪೇರಿ ಆಗಿಲ್ಲ. ತಾತ್ಕಾಲಿಕವಾಗಿ 5,000 ರೂಪಾಯಿ ಏನೋ ಪರಿಹಾರ ಹಾಕಿದ್ದಾರಂತೆ, ಇವತ್ತು ಸಂಜೆ ಹಾಕಿದ್ದಾರೆ ಅಕೌಂಟಿಗೆ. ಆದರೆ ಆ ಹಣ ತೆಗೆದುಕೊಂಡು ಅವೆಲ್ಲ ರಿಪೇರಿ ಮಾಡಲಿಕ್ಕೆ ಅಟ್ಲೀಸ್ಟ್ 1 ದಿನನೋ ಅಥವಾ 2 ದಿನ ನಮಗೆ ಸಮಯಾವಕಾಶ ಕೊಡಬೇಕಾಗಿತ್ತು. ಆದರೆ ಇವತ್ತು ಏಕಾಏಕಿ ಮಧ್ಯಾಹ್ನ ಊಟದ ನಂತರ ಇವರು ಹೊರದಬ್ಬಿ ಹೋಗಿದ್ದಾರೆ, ಅಮಾನವೀಯವಾಗಿ ನಡ್ಕೊಂಡಿದ್ದಾರೆ. ಈಗ ನಾವು ಮಕ್ಕಳು ಸಮೇತ ಬೀದಿಗೆ ಬಂದಿದ್ದೀವಿ. ನಮ್ದು ಯಾವುದೇ ಕಾರಣಕ್ಕೂ ಕೂಡ ಇವರು ಪರಿಹಾರ ಬೇಡ, ನಮಗೊಂದು ಸೂರು ಬೇಕು ಅನ್ನುವಂಥದ್ದು ಕೂಡ ಈಗ ಈ ಮಹಿಳೆಯರು ಮತ್ತು ಬಡ ಜನರು ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಏನು ಈಗ ಈ ಒಂದು ಜನರ ನೋವು ನೋಡಿದ್ರೆ ಸಂಕಷ್ಟದಲ್ಲಿ ಈಗ ಸಿಲುಕಿದ್ದಾರೆ. ಈಗ ಅಧಿಕಾರಿಗಳ ಅಮಾನವೀಯ ವರ್ತನೆ ಈಗ ತೀವ್ರ ಆಕ್ರೋಶಕ್ಕೆ ಕಾರಣ ಆಗಿದೆ. ಮಹಿಳೆಯರು ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದರೆ ಇಲ್ಲೇ ಮಹಿಳೆಯರನ್ನು ಮಾತನಾಡ್ಸೋಣ. ನಮಗೆ ಮಧ್ಯಾಹ್ನ ಐತಲ್ರಿ ಊಟ ಕೊಟ್ಟು ನೀವು ನಿಮ್ಮ ಅಕೌಂಟಿಗೆ ರೊಕ್ಕ ಬಂದೈತಮ್ಮ ಅಂತೇಳಿ, ಅದು ಅವ್ರು ಏನು ಮಾಡಾರ ಗೊತ್ತಿಲ್ಲರಿ, ಒಟ್ಟು ಅಕೌಂಟಿಗೆ ರೊಕ್ಕ ಬಂದೈತೆ ಅಂತ ಹೇಳಿದ್ರಿ. ಹೇಳಿ ನಮಗೆ ಹೊರಗೆ ಹಾಕಿದ್ರಿ. ಮತ್ತು ಸಾಲಿದೆಲ್ಲ ಕೀಲಿ ಹಾಕ್ಯಾರ ಸರ. ಅದು ವೆಲ್ಡಿಂಗ್ ಮಾಡಿ ಒಟ್ಟು ಒಬ್ಬರು ಒಳಗೆ ಹೋಗುವಂಗೆ ಎಲ್ಲ ಪ್ಯಾಕ್ ಮಾಡಿಬಿಟ್ಟಾರ ಸರ್. ನಾವಿಲ್ಲಿ ಬಂದಿವ್ರಿ, ನಿನ್ನೆ DC ಕಡೆ ಹೋಗಿದ್ರಿ, ಅವರು ಹಂಗೆ ಹೇಳಿದ್ರು. ಮತ್ತು ತಹಶೀಲ್ದಾರ್ ಕಡೆ ಹೋಗಿದ್ರಿ ಫಸ್ಟ್, ಆಮ್ಯಾಗ DC ಕಡೆ ಹೋದ್ರು. ನಿಮ್ಮ ಪರಿಹಾರ ಎಲ್ಲ ಕೊಡ್ತೀವಮ್ಮ ನಾವು ಅಂತ ಹೇಳಿದ್ರು ಅವರು. ನಾವು ಬಂದ್ ಮಾಡಲ್ಲ ಅಂತ ಹೇಳಿದ್ರು. ನಮಗೆ ಅನ್ನ ಇಲ್ಲ ಅಂದ್ರೆ ಏನಾಯ್ತು ಸರ್, ಇರಾಕ ಒಂದು ಸಾಲಿ ಕೊಡು ಅಂತ ಹೇಳ್ರಿ ಸರ್. ಮಕ್ಕಳು ನೋಡ್ರಿ ಸರ್, ಚಳಿಗೆ ಈ ಥರ ಆಗ್ತಾರೆ ಸರ್. ಸಣ್ಣ ಮಕ್ಳು ಅದಾವ್ರಿ ಸರ್, ಹಾವು ಚೋಳು ಎಲ್ಲ ಕಡ್ಕೊಂಡಿದ್ದೀವಿ ಸರ್. ಶೆಡ್ ರಿಪೇರಿ ಆಗಿಲ್ಲ ಸರ್, ಸರ್ವೆ ಮಾಡ್ಕೊಂಡು ಹೋಗ್ಯಾರ ಸರ್. ಸಮಾಧಾನಕ್ಕೆ ಬಹುಮಾನ ಸರ್, ಅದು ಬಹುಮಾನ ಸರ್. ಶೆಡ್ ಸರ್ವೆ ಮಾಡ್ಕೊಂಡು ಹೋಗಿದ್ದು ಅಷ್ಟೇ ಸರ್, ಮತ್ತು ಏನೂ ಹೇಳಿಲ್ರಿ. ಏನಂದ್ರೆ ಮತ್ತು ನಮಗೆ ಏನಂದು ಹೇಳಿದ್ರು ಗೊತ್ತೇನ್ರಿ, ತಹಶೀಲ್ದಾರ್ ಆಫೀಸ್ DC ಆಫೀಸ್ನಾಗ ಸರ್, ಈ ವರ್ಷ ಲಾಸ್ಟ್ನಾಗ ಕೊಡ್ತೀನಿ ಅಂತ ಸರ್. ಈ ವರ್ಷ ಲಾಸ್ಟ್ ತನಕ ನಾವು ಎಷ್ಟಂತ ಕಾಯ್ಬೇಕು ಸರ್? ಮಳೆ ಬಂತಂದ್ರೆ ಇದೆಲ್ಲ ಹೋತಂದ್ರೆ ಏನು ಮಾಡ್ಬೇಕು ಸರ್? ಮತ್ತು ಈಗ ಮಳೆ ಬರುತ್ತೆ ಅನ್ನೋದು ಏನು ಗ್ಯಾರಂಟಿ ಐತಿರ? ನಾವು ಹೇಳಿದ್ವಿ ಸರ್, ಐತ್ರಿ ಸರ್, ಮಾಡಾಗೈತಿ ಸರ್. ಥಂಡಿಗೆ ಮಳೆ ಬಂದ್ರೆ ಅದ ನಾವು ಇಲ್ಲೇ ಕುಂತೀವಿ ಸರ್, ಶಾಲಿ ಕಿಲಿ ಹೊಡಿತೀವಿ ಸರ್. ಈಗ ಕೀಲಿ ಹೊಡೆದು ಹೋಗ್ತೀವಿ ಸರ್. ಹೀಗಾಗಿ ರಾತ್ರಿ ಏನಾದರೂ ಮಳೆ ಬಂದರೆ ನಾವು ಬೀಗ ಹೊಡೆದು ಒಳಗೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಒಟ್ಟಾರೆಯಾಗಿ ಗದಗ ಜಿಲ್ಲಾ ಆಡಳಿತ ನಿರ್ಧಾರ ಮಾತ್ರ ಸಾಕಷ್ಟು ಅಮಾನವೀಯ ಅಂತ ಹೇಳ್ಬೋದು. ಕ್ಯಾಮ್ರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ್. ನೋಡಿ, ಇದು ಈ ಜನರ ಅಳಲು. ಎಷ್ಟು ಅಮಾನವೀಯವಾಗಿ ಅಧಿಕಾರಿಗಳು ವರ್ತಿಸಿದ್ದಾರೆ ಅಂತ. ಯಾಕೆ ಸರ್ ಹಿಂಗೆ ಅಂತ ಕೇಳೋದಕ್ಕೆ ಗದಗ ಜಿಲ್ಲಾಡಳಿತದ ಅಧಿಕಾರಿಗಳಿಗೆ, AC-ಗೆ, DC-ಗೆ ನಾವು ಕರೆ ಮಾಡಿ ಮಾತಾಡೋ ಪ್ರಯತ್ನ ಮಾಡಿದ್ವಿ, ಸಂಪರ್ಕಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡಿದ್ವಿ. ಆದರೆ ಯಾರೊಬ್ಬರು ಕೂಡ ಕರೆಗೆ ಪ್ರತಿಕ್ರಿಯಿಸ್ತಾ ಇಲ್ಲ, ಯಾವುದೊಂದು ಪ್ರತಿಕ್ರಿಯೆ ನೀಡೋದಕ್ಕೂ ಕೂಡ ಮುಂದಾಗ್ತಾ ಇಲ್ಲ. ತಹಶೀಲ್ದಾರರು, ಪೌರಾಯುಕ್ತರು, AC, DC, ಜಿಲ್ಲಾಡಳಿತದ ಬಹುತೇಕ ಅಧಿಕಾರಿಗಳಿಗೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಯಾಕೆ ಸರ್ ಹಿಂಗೆ ಮಾಡಿದ್ದೀರಿ ಸಂತ್ರಸ್ತರಿಗೆ ಅಂತ ಕೇಳೋ ಪ್ರಯತ್ನ ಮಾಡಿದ್ವಿ. ಆದರೆ ಯಾರೊಬ್ಬರು ಕೂಡ ಈ ಕ್ಷಣಕ್ಕೆ ಇದಕ್ಕೆ ಒಂದು ಸಮರ್ಥನೆ ನೀಡೋದಕ್ಕೆ ಅಥವಾ ಒಂದು ಸಬೂಬು ನೀಡೋದಕ್ಕೆ ಸಿದ್ಧರಿಲ್ಲ. ಯಾಕಂದರೆ ಅವ್ರು ಮಾಡಿರೋದು ಅಂಥ ಅಮಾನವೀಯ ಕೃತ್ಯ. ಅಲ್ಲೊಬ್ಬರು ಮಹಿಳೆ ಹೇಳ್ತಾ ಇದ್ರು, ಅಕೌಂಟಿಗೆ 5,000 ಹಾಕಿದ್ದಾರೆ. ಹೌದು, ನಿಂತ ಜಾಗದಲ್ಲೇ ಹೊರಗೆ ದಬ್ಬಿ ಬಾಗಿಲು ಹಾಕೊಂಡ್ರೆ ನಾವು ಈ ಸಣ್ಣ ಮಕ್ಕಳನ್ನು ಕರ್ಕೊಂಡು ಎಲ್ಲಿ ಹೋಗಬೇಕು? ರಾತ್ರಿ ಈ ರೀತಿ ಹೊರಗೆ ದಬ್ಬಿದ್ದಾರೆ ನಮ್ಮನ್ನು. ಈಗ ಎಲ್ಲಿ ಹೋಗಬೇಕು ಅಂತ ನಮಗೆ ದಿಕ್ಕು ತೋಚ್ತಾ ಇಲ್ಲ. ನಮ್ಮ ಶೆಡ್ಗಳು ಇನ್ನೂ ಸರಿ ಹೋಗಿಲ್ಲ, ಮಕ್ಕಳನ್ನು ಕಟ್ಕೊಂಡು ನಮ್ಗೆ ಈಗ ಇರೋದಕ್ಕೆ ಜಾಗ ಇಲ್ಲ ಅಂತ ಮಹಿಳೆಯರು ಈ ಥರ ಕಣ್ಣೀರು ಹಾಕ್ತಿದ್ದಾರೆ. ಬಹುತೇಕ ಮಕ್ಕಳು, ಮಹಿಳೆಯರು, ಸಂತ್ರಸ್ತರೇ ಅಲ್ಲಿ ಪೈಕಿ ಹೆಚ್ಚಿರೋದನ್ನು ನೋಡ್ಬೋದು. ಆದರೆ ಜಿಲ್ಲಾಡಳಿತದ ಅಧಿಕಾರಿಗಳು ಅದು ಯಾಕಾಗಿ ಈ ರೀತಿ ವರ್ತಿಸಿದ್ರೋ ಗೊತ್ತಿಲ್ಲ. ಸುಮಾರು 30ಕ್ಕೂ ಹೆಚ್ಚು ಶೆಡ್ಗಳು ಈ ರೀತಿ ಹಾರು ಹೋಗಿತ್ತು ಮಳೆ ಆದಾಗ. ಇವರೆಲ್ಲರೂ ಕೂಡ ಆ ಸಂದರ್ಭದಲ್ಲಿ ನಿರಾಶ್ರಿತರಾದಂಥವ್ರು. ಈಗ ಈ ಪರಿಸ್ಥಿತಿ ತಲುಪಿದ್ದಾರೆ. ಜಿಲ್ಲಾಡಳಿತ ಅಧಿಕಾರಿಯ ಅಮಾನವೀಯ ವರ್ತನೆ ಇಲ್ಲ. नहीं मिलती जो सब दिन गए थे